ನಮಸ್ಕಾರ. ಗ್ರಹಗಳ ಗತಿಗಳ ಆಧಾರದಲ್ಲಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ನೀಡುತ್ತೇನೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಸ್ಪಷ್ಟ ಪರಿಹಾರಗಳನ್ನು ನೀಡುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಮೇಷರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಹಳೆಯ ಸ್ನೇಹಿತನೊಂದಿಗಿನ ಪುನರ್ಮಿಲನವು ನಿಮ್ಮ ಉತ್ಸಾಹವನ್ನು ಬೆಳಗಿಸುತ್ತದೆ. ಈ ಪುನರ್ಮಿಲನವು ಹಳೆಯ ನೆನಪುಗಳನ್ನು ತಾಜಾ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ಹೊಸ ಪ್ರೇರಣೆಯನ್ನು ನೀಡುತ್ತದೆ. ಇಂದು ನೀವು ಹಣ ಸಂಗ್ರಹಿಸುವ ಮತ್ತು ಉಳಿತಾಯ ಕೌಶಲ್ಯವನ್ನು ಕಲಿಯಬಹುದು. ಸಣ್ಣ ಉಳಿತಾಯದ ಅಭ್ಯಾಸಗಳನ್ನು ಆರಂಭಿಸಿ ಮತ್ತು ಅವುಗಳನ್ನು ನಿರಂತರವಾಗಿ ಅನುಸರಿಸಿ. ಇದು ಭವಿಷ್ಯದ ಯೋಜನೆಗಳಿಗೆ ಬಲ ನೀಡುತ್ತದೆ. ನಿಮ್ಮ ಸಂತತಿಗಾಗಿ ವಿಶೇಷವಾದದ್ದನ್ನು ಯೋಜಿಸಿ. ನಿಮ್ಮ ಭವಿಷ್ಯದ ಪೀಳಿಗೆಯು ನಿಮ್ಮನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತದೆ. ಈ ಯೋಜನೆಗಳು ದೀರ್ಘಕಾಲಿಕ ಪ್ರಭಾವವನ್ನು ಉಂಟುಮಾಡುತ್ತವೆ. ನೀವು ಕೆಲವು ವಾಸ್ತವಿಕ ಯೋಜನೆಗಳನ್ನು ರೂಪಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸ್ಪಷ್ಟ ಗುರಿಗಳನ್ನು ನಿಗದಿಪಡಿಸಿ ಮತ್ತು ಸಣ್ಣ ಹಂತಗಳಲ್ಲಿ ಕಾರ್ಯಗತಗೊಳಿಸಿ. ಕ್ರಮಬದ್ಧತೆ ಯಶಸ್ಸಿನ ಕೀಲಕ. ಯಾರಾದರೂ ಕಾರ್ಡ್ಗಳಲ್ಲಿ ಪ್ರಪೋಸ್ ಮಾಡುವ ಸಾಧ್ಯತೆ ಇದೆ. ಪ್ರಮುಖ ಜನರೊಂದಿಗೆ ಸಂವಹನ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಿ. ಸ್ಪಷ್ಟತೆ ಮತ್ತು ಸೌಮ್ಯತೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ನಿಮ್ಮ ಸಂಗಾತಿಯು ಎಲ್ಲ ಜಗಳಗಳನ್ನು ಮರೆತು ನಿಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಂಡು ನಿಮ್ಮ ಬಳಿಗೆ ಬಂದಾಗ ಜೀವಿತವು ನಿಜವಾಗಿಯೂ ರೋಮಾಂಚನಕಾರಿಯಾಗಿದೆ. ಈ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸಿ. ನೀವು ಸುಮಧುರ ಧ್ವನಿಯನ್ನು ಹೊಂದಿದ್ದರೆ ನಿಮ್ಮ ಪ್ರೇಮಿಗಾಗಿ ಹಾಡನ್ನು ಹಾಡಿ ಅವರನ್ನು ಸಂತೋಷಪಡಿಸಿ. ಸಣ್ಣ ಕೃತಜ್ಞತೆಗಳು ಮತ್ತು ಸೃಜನಾತ್ಮಕ ಅಭಿವ್ಯಕ್ತಿಗಳು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಇಂದು ನಿಮ್ಮ ದಿನ ಸ್ನೇಹ, ಪ್ರೇಮ ಮತ್ತು ಯೋಜನೆಗಳ ಯಶಸ್ಸಿನಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕೆಲಸ ಮತ್ತು ಮನೆಯಲ್ಲಿ ಸ್ವಲ್ಪ ಒತ್ತಡವು ನಿಮ್ಮ ಮನೋಭಾವವನ್ನು ಪ್ರಭಾವಿಸಬಹುದು. ಈ ಒತ್ತಡ ನಿಮಗೆ ಅಲ್ಪ ಸ್ವಭಾವದ ವರ್ತನೆ ತೋರಿಸಬಹುದು. ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಿ. ಅನಿರೀಕ್ಷಿತ ಬಿಲ್ಲುಗಳು ಆರ್ಥಿಕ ಹೊರೆಯನ್ನು ಹೆಚ್ಚಿಸಬಹುದು. ತುರ್ತು ನಿಧಿಯನ್ನು ಪರಿಶೀಲಿಸಿ ಮತ್ತು ತಕ್ಷಣದ ಖರ್ಚುಗಳನ್ನು ತಡೆಗಟ್ಟಲು ಸಣ್ಣ ಬಜೆಟ್ ರೂಪಿಸಿ. ಅಗತ್ಯವಿದ್ದರೆ ಪ್ರಮುಖ ಖರ್ಚುಗಳನ್ನು ಮುಂದೂಡಿರಿ. ನಿಮ್ಮ ಸಾಮಾಜಿಕ ಜೀವನವನ್ನು ನಿರ್ಲಕ್ಷಿಸಬೇಡಿ. ಬ್ಯುಸಿ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯ ತೆಗೆದು ಕುಟುಂಬದೊಂದಿಗೆ ಪಾರ್ಟಿಗೆ ಹೋಗಿ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ತಪ್ಪು ಸಂವಹನ ಅಥವಾ ಸಂದೇಶವು ನಿಮ್ಮ ದಿನವನ್ನು ಮಂದಗೊಳಿಸಬಹುದು. ಸಂದೇಶಗಳನ್ನು ಕಳುಹಿಸುವ ಮೊದಲು ಪುನಃ ಪರಿಶೀಲಿಸಿ ಮತ್ತು ಸ್ಪಷ್ಟವಾಗಿ ಬರೆಯಿರಿ. ತಪ್ಪು ಅರ್ಥ ಮಾಡಿಕೊಳ್ಳುವ ಅವಕಾಶ ಕೊಡುವುದನ್ನು ತಪ್ಪಿಸಿ. ತೆರಿಗೆ ಮತ್ತು ವಿಮಾ ಸಂಬಂಧಿತ ದಾಖಲೆಗಳಿಗೆ ಸ್ವಲ್ಪ ಗಮನ ನೀಡಿ. ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ವೃತ್ತಿಪರರ ಸಲಹೆ ಪಡೆಯಿರಿ. ಸಣ್ಣ ತಿದ್ದುಗಳು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ಇಂದು ವೈವಾಹಿಕ ಜೀವನದಲ್ಲಿ ವಿಷಯಗಳು ನಿಮ್ಮ ನಿಯಂತ್ರಣವನ್ನು ಮೀರಬಹುದು. ತೀವ್ರ ಭಾವನೆಗಳು ಉದ್ಭವಿಸಿದರೆ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಶಾಂತ ಸಂವಾದ ಮತ್ತು ಸ್ಪಷ್ಟತೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿ. ದೇವಾಲಯಕ್ಕೆ ಭೇಟಿ ನೀಡುವುದು, ನಿರ್ಗತಿಕರಿಗೆ ಏನಾದರೂ ನೀಡುವುದು ಮತ್ತು ಧ್ಯಾನ ಅಭ್ಯಾಸವು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಈ ಧಾರ್ಮಿಕ ಚಟುವಟಿಕೆಗಳು ನಿಮ್ಮ ಮನೋಭಾವವನ್ನು ಸಮತೋಲನ ಮಾಡಲು ಸಹಾಯ ಮಾಡುತ್ತವೆ. ಇಂದು ನಿಮ್ಮ ದಿನವು ಸಮತೋಲನ, ಕುಟುಂಬ ಮತ್ತು ಆಧ್ಯಾತ್ಮಿಕ ಶಾಂತಿಯಿಂದ ತುಂಬಿರಲಿ. ಪರಿಹಾರ: ಹಸುಗಳಿಗೆ ಹಸಿರು ರಾಗಿಗಳನ್ನು ತಿನ್ನಿಸುವುದರಿಂದ ಉತ್ತಮ ಪ್ರಯೋಜನಗಳು ಪಡೆಯಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ದಿನಚರಿಯನ್ನು ಕ್ರಮಬದ್ಧಗೊಳಿಸಿ. ಸಣ್ಣ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ನಿಯಮಿತ ನಿದ್ರೆ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಇಂದು ನೀವು ಹಣವನ್ನು ಸಾಲ ಕೇಳುವ ಸ್ನೇಹಿತರಿಂದ ದೂರವಿರಬೇಕು. ಕೆಲವರು ಅದನ್ನು ಹಿಂದಿರುಗಿಸದಿರಬಹುದು. ಹಣದ ವಿಚಾರದಲ್ಲಿ ಸ್ಪಷ್ಟತೆ ಮತ್ತು ಜವಾಬ್ದಾರಿತನವನ್ನು ಕಾಪಾಡಿ. ಸಾಮಾಜಿಕ ಕಾರ್ಯಕ್ರಮಗಳು ಪ್ರಭಾವಿಯಾಗಿವೆ ಮತ್ತು ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಇದು ಪರಿಪೂರ್ಣ ಅವಕಾಶ.
ಹೊಸ ಸಂಪರ್ಕಗಳು ವೃತ್ತಿ ಮತ್ತು ವೈಯಕ್ತಿಕ ಜೀವನಕ್ಕೆ ಲಾಭದಾಯಕವಾಗಬಹುದು. ಪ್ರೇಮ ಎಂದರೆ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಅನುಭವಿಸಬೇಕಾದ ಮತ್ತು ಹಂಚಿಕೊಳ್ಳಬೇಕಾದ ಭಾವನೆ. ಸೌಮ್ಯ ಸಂವಾದ ಮತ್ತು ಸಣ್ಣ ಕೃತಜ್ಞತೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ವಿದ್ಯಾರ್ಥಿಗಳಿಗೆ ಸೂಚನೆ: ಸ್ನೇಹಿತರೊಂದಿಗೆ ಸುತ್ತಾಡಲು ಸಮಯ ಮೀಸಲಿಡಿ, ಆದರೆ ಅಧ್ಯಯನದ ಮೇಲೆ ಗಮನ ಕಳೆದುಕೊಳ್ಳಬೇಡಿ. ಇದು ನಿಮ್ಮ ವೃತ್ತಿಜೀವನದ ಉತ್ತಮವಾಗಲು ಸಹಾಯಕವಾಗಿದೆ. ಕೇವಲ ಸಣ್ಣ ಪ್ರಯತ್ನಗಳೊಂದಿಗೆ ಈ ದಿನವೂ ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಬಹುದು. ಹೊರಗಿನ ಚಟುವಟಿಕೆಗಳ ನಂತರ ನಿಮ್ಮ ಸಂಜೆಯನ್ನು ಸಂಗಾತಿಗೆ ಮೀಸಲಿಡಿ ಮತ್ತು ಆ ಕ್ಷಣವನ್ನು ಪೂರ್ಣವಾಗಿ ಅನುಭವಿಸಿ. ಸಂಜೆಗೆ ಸಣ್ಣ ಮನೋಹರ ಪ್ಲಾನ್ ಮಾಡಿ. ಸಂಗಾತಿಯೊಂದಿಗೆ ಶಾಂತ ಸಮಯ ಕಳೆಯುವುದು ದಿನದ ಒತ್ತಡವನ್ನು ತಗ್ಗಿಸುತ್ತದೆ. ನಿಮ್ಮ ಮನಸ್ಸಿಗೂ ಮತ್ತು ಹೃದಯಕ್ಕೂ ಶಾಂತಿ ತಂದುಕೊಡಿರಿ. ಪರಿಹಾರ: ಹಸುಗಳಿಗೆ ಹಸಿರು ರಾಗಿಗಳನ್ನು ತಿನ್ನಿಸುವುದರಿಂದ ಉತ್ತಮ ಪ್ರಯೋಜನಗಳನ್ನು ಪಡೆಯಿರಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಇಂದು ಪ್ರೀತಿ, ಆರೋಗ್ಯ ಮತ್ತು ಸಂಪರ್ಕಗಳಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಭರವಸೆ ಇಂದು ಶ್ರೀಮಂತ, ಸೂಕ್ಷ್ಮ, ಸುಗಂಧಭರಿತ ಮತ್ತು ಬೆರಗುಗೊಳಿಸುವ ಹೂವಿನಂತೆ ಅರಳುತ್ತದೆ. ಈ ಆಭಾಸವು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹವನ್ನು ತರುತ್ತದೆ ಮತ್ತು ಸೃಜನಾತ್ಮಕತೆಯನ್ನು ಉತ್ತೇಜಿಸುತ್ತದೆ. ವ್ಯಾಪಾರದಲ್ಲಿನ ಲಾಭವು ಇಂದು ಅನೇಕ ವ್ಯಾಪಾರಿಗಳು ಮತ್ತು ಉದ್ಯಮಿಗಳ ಮುಖಕ್ಕೆ ಸಂತೋಷವನ್ನು ತರುತ್ತದೆ. ಹೊಸ ಒಪ್ಪಂದಗಳು ಅಥವಾ ನಿರೀಕ್ಷಿತ ಆದಾಯಗಳು ನಿಮ್ಮ ದಿನವನ್ನು ಬೆಳಗಬಹುದು. ನಿರ್ಧಾರಗಳನ್ನು ತ್ವರಿತಗೊಳಿಸಬೇಡಿ, ಯೋಜಿತವಾಗಿ ಮುಂದುವರಿಯಿರಿ. ಭೇಟಿ ನೀಡುವ ಅತಿಥಿಗಳು ನಿಮ್ಮ ಸಂಜೆಗಳನ್ನು ಆಕ್ರಮಿಸಿಕೊಳ್ಳಬಹುದು. ಈ ಸಮಯವನ್ನು ಆತಿಥ್ಯ ಮತ್ತು ಸಂಭ್ರಮಕ್ಕೆ ಮೀಸಲಿಡಿ. ಸಣ್ಣ ಸಂಭಾಷಣೆಗಳು ಮತ್ತು ಆತಿಥ್ಯವು ಸಂಬಂಧಗಳನ್ನು ಗಾಢಿಸುತ್ತವೆ. ನಿಮ್ಮ ಪ್ರೇಮಕಥೆ ಇಂದು ಹೊಸ ತಿರುವು ಪಡೆಯಬಹುದು. ಸಂಗಾತಿ ಮದುವೆಯ ನಿರೀಕ್ಷೆಯನ್ನು ಚರ್ಚಿಸಬಹುದು. ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪ್ರತಿಯೊಂದು ಅಂಶವನ್ನು ಪರಿಗಣಿಸಿ ಮತ್ತು ಭಾವನಾತ್ಮಕ ಮತ್ತು ವಾಸ್ತವಿಕ ಪರಿಣಾಮಗಳನ್ನು ಸಮತೋಲನಗೊಳಿಸಿ. ನೀವು ಬೇರೊಬ್ಬರಿಗೆ ನೀಡಿದ ಸಹಾಯಕ್ಕೆ ಇಂದು ಬಹುಮಾನ ದೊರೆಯಬಹುದು ಅಥವಾ ನೀವು ನೀಡಿದ ಸಹಾಯಕ್ಕೆ ಜನರು ಗಮನಹರಿಸುತ್ತಾರೆ. ದಯೆ ಮತ್ತು ಪ್ರಾಮಾಣಿಕತೆಯಿಂದ ನೆರವು ನೀಡಿದರೆ ಅದು ನಿಮ್ಮ ಸಾಮಾಜಿಕ ಮಾನ್ಯತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಂಗಾತಿ ಇಂದು ಸೆಕೆಂಡುಗಳ ಭಿನ್ನರಾಶಿಯಲ್ಲಿ ನಿಮ್ಮ ನೋವನ್ನು ಸಾಂತ್ವನ ನೀಡುತ್ತಾರೆ. ಕುಟುಂಬದ ಸದಸ್ಯರು ಪ್ರೇಮಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಅವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಮತ್ತು ನಿಖರ, ಸಹಾನುಭೂತಿಪೂರ್ಣ ಸಲಹೆ ನೀಡಲು ಪ್ರಯತ್ನಿಸಿ. ಈ ಸಂದರ್ಭದಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಅಂಶವನ್ನು ಪರೀಕ್ಷಿಸಿ ಮತ್ತು ಅಗತ್ಯವಿದ್ದರೆ ವಿಶ್ವಸನೀಯರ ಸಲಹೆ ಪಡೆಯಿರಿ. ದಿನದ ಕೊನೆಯಲ್ಲಿ ಪ್ರೀತಿ, ಆತಿಥ್ಯ ಮತ್ತು ಸಹಾಯದಿಂದ ತುಂಬಿದ ಕ್ಷಣಗಳನ್ನು ಆನಂದಿಸಿ. ಪರಿಹಾರ: ಚಿನ್ನ ಅಥವಾ ಕಂಚಿನ ತುಂಡಿನ ಮೇಲೆ ಕೆತ್ತಿದ ಗುರುಯಂತ್ರವನ್ನು ಸ್ಥಾಪಿಸಿ ಮತ್ತು ಆನಂದದಾಯಕ ಕುಟುಂಬ ಜೀವನಕ್ಕಾಗಿ ಪ್ರತಿದಿನ ಪೂಜಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಪ್ರೀತಿ, ಗೌರವ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕೆಲವು ಹಿನ್ನಡೆಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಈ ಹಿನ್ನಡೆಗಳನ್ನು ಮೆಟ್ಟಿಲುಗಳಾಗಿ ಪರಿಗಣಿಸಿ ಮತ್ತು ಹೆಚ್ಚು ಶ್ರಮಿಸಿ. ಪ್ರತಿಯೊಂದು ಸವಾಲು ನಿಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ಬಿಕ್ಕಟ್ಟಿನ ಸಮಯದಲ್ಲಿ ಸಂಬಂಧಿಕರು ಸಹ ಸಹಾಯ ಮಾಡುತ್ತಾರೆ. ಅವರ ಬೆಂಬಲವನ್ನು ಸ್ವೀಕರಿಸಿ ಮತ್ತು ಅಗತ್ಯವಿದ್ದರೆ ಸಹಾಯ ಕೇಳಲು ಹಿಂಜರಿಯಬೇಡಿ. ಪರಸ್ಪರ ಸಹಕಾರವು ಸಮಸ್ಯೆಗಳನ್ನು ಸುಲಭಗೊಳಿಸುತ್ತದೆ. ಇಂದು ಪಾರ್ಟಿಯಲ್ಲಿ ನೀವು ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸಲು ಪ್ರಮುಖ ಸಲಹೆಗಳನ್ನು ನೀಡಬಹುದಾದ ವ್ಯಕ್ತಿಯನ್ನು ಕಾಣಬಹುದು. ಆ ಸಲಹೆಗಳನ್ನು ಗಮನದಿಂದ ಕೇಳಿ ಮತ್ತು ತಕ್ಷಣದ ನಿರ್ಧಾರಗಳಿಗಿಂತ ಯೋಜಿತ ಕ್ರಮಗಳನ್ನು ಆಯ್ಕೆ ಮಾಡಿ. ಮಕ್ಕಳ ಸಾಧನೆಗಳಿಂದ ನಿಮಗೆ ಹೆಮ್ಮೆ ತರುತ್ತದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಪಿಕ್ನಿಕ್ಗೆ ಹೋಗಿ ಅಮೂಲ್ಯ ಕ್ಷಣಗಳನ್ನು ಪುನರುಜ್ಜೀವನಗೊಳಿಸಿ. ನಿಮ್ಮ ಸಂಗಾತಿ ನಿಜವಾದ ದೇವದೂತನಂತೆ ಕಾಣುವ ದಿನವಾಗಿದೆ. ಹಿಂದಿನ ಯಾರೋ ಒಬ್ಬರು ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆ ಇದೆ. ಅದನ್ನು ಸ್ಮರಣೀಯ ದಿನವಾಗಿ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುವುದು ಮುಖ್ಯ. ಪ್ರಾಮಾಣಿಕತೆ ಪ್ರೀತಿಯನ್ನು ಗಾಢಗೊಳಿಸುತ್ತದೆ. ಪರಿಹಾರ ಮತ್ತು ಉಪಾಯ: ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಾಮ್ರ ಅಥವಾ ಬೆಳ್ಳಿಯನ್ನು ಹಾಲು ಮತ್ತು ಅಕ್ಕಿಯಿಂದ ತೊಳೆದ ನಂತರ ನೆಲದಲ್ಲಿ ಹೂತು ಹಾಕಿ. ಆ ಹಾಲು ಮತ್ತು ಅಕ್ಕಿಯನ್ನು ಮನೆಯ ಹೊರಗಿನ ಗಿಡದ ಮೇಲೆ ಸುರಿಯಿರಿ. ಈ ಸಣ್ಣ ವಿಧಿ ನಿಮ್ಮ ಶಕ್ತಿಯನ್ನು ಮತ್ತು ಆರೋಗ್ಯವನ್ನು ಬೆಂಬಲಿಸುತ್ತದೆ. ಇಂದು ನಿಮ್ಮ ದಿನ ಪ್ರೀತಿ, ಕುಟುಂಬ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 1.
ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗೊಂದಲ ಮತ್ತು ಹತಾಶೆಯನ್ನು ದೂರವಿಟ್ಟು ಮಾನಸಿಕ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ನೀವು ಹಣಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ನ್ಯಾಯಾಲಯವು ಇಂದು ನಿಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದು ಆರ್ಥಿಕವಾಗಿ ನಿಮಗೆ ಪ್ರಯೋಜನ ನೀಡಬಹುದು. ಹಳೆಯ ಸ್ನೇಹಿತರು ಇಂದು ನಿಮ್ಮ ಬೆಂಬಲ ಮತ್ತು ಸಹಾಯಕರಾಗುತ್ತಾರೆ. ಅವರೊಂದಿಗೆ ಸಂಪರ್ಕ ಸ್ಥಾಪಿಸಿ. ಅವರ ಸಲಹೆಗಳು ಮತ್ತು ಸಹಾಯವು ನಿಮ್ಮ ನಿರ್ಧಾರಗಳನ್ನು ಸುಲಭಗೊಳಿಸಬಹುದು. ಏಕಪಕ್ಷೀಯ ಮೋಹವು ಇಂದು ವಿನಾಶಕಾರಿ ಎಂದು ಸಾಬೀತಾಗಬಹುದು. ಭಾವನೆಗಳ ಹಿಂದೆ ಅತಿಯಾಗಿ ಓಡದೆ ವಾಸ್ತವಿಕತೆಯನ್ನು ಎದುರಿಸಿ. ಸ್ಪಷ್ಟ ಚಿಂತನೆ ಮತ್ತು ಸಮಾಲೋಚನೆ ನಿಮ್ಮನ್ನು ತಪ್ಪು ನಿರ್ಧಾರಗಳಿಂದ ರಕ್ಷಿಸುತ್ತದೆ. ಆಸಕ್ತಿದಾಯಕ ನಿಯತಕಾಲಿಕೆ ಅಥವಾ ಕಾದಂಬರಿಯನ್ನು ಓದಲು ಇಂದು ಉತ್ತಮ ದಿನವಾಗಿದೆ. ಓದು ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ ಮತ್ತು ನಿಮ್ಮ ಚಿಂತನೆಗೆ ಹೊಸ ದಿಕ್ಕು ನೀಡುತ್ತದೆ. ನಿಮ್ಮ ಸಂಗಾತಿಯ ಬೇಡಿಕೆಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ಉಂಟುಮಾಡಬಹುದು. ಕಚೇರಿ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಕುಟುಂಬದ ಕೋಪ ಉಂಟಾಗಬಹುದು. ಸಮತೋಲನ ಕಾಪಾಡಲು ಸಮಯವನ್ನು ಸಮರ್ಪಕವಾಗಿ ಹಂಚಿಕೊಳ್ಳಿ. ದಿನದ ಪ್ರಮುಖ ಕಾರ್ಯಗಳನ್ನು ಪ್ರಾಥಮಿಕತೆಯಾಗಿ ನಿಗದಿಪಡಿಸಿ. ಸಂದೇಶಗಳನ್ನು ಕಳುಹಿಸುವ ಮೊದಲು ಪುನಃ ಪರಿಶೀಲಿಸಿ ಮತ್ತು ತ್ವರಿತ ನಿರ್ಧಾರಗಳಿಗಿಂತ ಯೋಜಿತ ಕ್ರಮಗಳನ್ನು ಅನುಸರಿಸಿ. ಪರಿಹಾರ ಮತ್ತು ಉಪಾಯ. ಪರಿಹಾರವಾಗಿ ನಿಮ್ಮ ಪ್ರೀತಿಯ ಜೀವನಕ್ಕೆ ಮಾಧುರ್ಯವನ್ನು ಸೇರಿಸಲು ಕೆಂಪು ಮಿಶ್ರಿತ ಬ್ರೌನ್ ಬಣ್ಣದ ನಾಯಿಗೆ ತಂದೂರಿ ರೊಟ್ಟಿಗಳನ್ನು ನೀಡಿ. ಸಣ್ಣ ಸಾಂಸ್ಕೃತಿಕ ವಿಧಿಗಳು ಸಂಬಂಧಕ್ಕೆ ಸೌಮ್ಯತೆ ಮತ್ತು ಹಿತವನ್ನು ತರುತ್ತವೆ. ಇಂದು ನಿಮ್ಮ ದಿನ ಸ್ಪಷ್ಟತೆ, ಬೆಂಬಲ ಮತ್ತು ಸಮತೋಲನದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ದೈಹಿಕ ಲಾಭಕ್ಕಾಗಿ ಮತ್ತು ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ. ಪ್ರತಿದಿನದ ಸಣ್ಣ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತವೆ ಮತ್ತು ದೈನಂದಿನ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ನಿಮ್ಮನ್ನು ಆಕರ್ಷಿಸುತ್ತಿರುವ ಹೂಡಿಕೆ ಯೋಜನೆಯ ಬಗ್ಗೆ ಮೇಲ್ಮೈಯ ಕೆಳಗಡೆ ಆಳವಾಗಿ ಅಗೆಯಿರಿ. ಯಾವುದೇ ಬದ್ಧತೆಯನ್ನು ಮಾಡುವ ಮೊದಲು ನಿಮ್ಮ ತಜ್ಞರನ್ನು ಸಂಪರ್ಕಿಸಿ. ತ್ವರಿತ ನಿರ್ಧಾರಗಳು ಅನಪೇಕ್ಷಿತ ಪರಿಣಾಮಗಳನ್ನು ತರಬಹುದು. ನೀವು ವಿಶ್ರಾಂತಿ ಪಡೆಯಬೇಕು ಮತ್ತು ಆಪ್ತ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ನಡುವೆ ಸಂತೋಷವನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು. ಅಚ್ಚರಿ ಸಂದೇಶವು ನಿಮಗೆ ಸಿಹಿ ಕನಸನ್ನು ನೀಡಬಹುದು. ಈ ಸಣ್ಣ ಸಂತೋಷಗಳನ್ನು ಸ್ವೀಕರಿಸಿ. ಇಂದು ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ನಿಮ್ಮ ಬಿಡುವಿನ ಸಮಯವನ್ನು ಅನುಭವಿಸಲು ಪ್ಲಾನ್ ಮಾಡಬಹುದು. ದೀರ್ಘಕಾಲದಿಂದ ಶಾಪಗ್ರಸ್ತರಾಗಿದ್ದರೆ ಇದು ನೀವು ಆಶೀರ್ವದಿಸಲ್ಪಟ್ಟ ದಿನವಾಗಬಹುದು. ಸಣ್ಣ ಸಂಭ್ರಮಗಳು ದೊಡ್ಡ ಬದಲಾವಣೆಯನ್ನು ತರಬಹುದು. ತಡರಾತ್ರಿ ಚಾಟ್ ಮಾಡುವುದು ಒಳ್ಳೆಯದು. ಮಿತವಾಗಿ ಮಾಡಿದರೆ ಅದರ ಅತಿಯಾದ ಪ್ರಮಾಣವು ಸ್ವಲ್ಪ ತೊಂದರೆಯನ್ನು ಉಂಟುಮಾಡಬಹುದು. ಸಮಯ ನಿರ್ವಹಣೆ ಮತ್ತು ಮಿತಿ ಮುಖ್ಯ. ಪರಿಹಾರ: 7 ಕಾಳಿನ ಬ್ರೆಡ್ ತಯಾರಿಸಿ ಮತ್ತು ನಿಮ್ಮ ದಿನ ವ್ಯರ್ಥವಾಗುತ್ತಿದ್ದರೆ ಅದರಿಂದ ಪಕ್ಷಿಗಳಿಗೆ ಆಹಾರ ನೀಡಿ. ಈ ಸಣ್ಣ ವಿಧಿ ಮನಸ್ಸಿಗೆ ಶಾಂತಿ ಮತ್ತು ದಯೆಯ ಅನುಭವವನ್ನು ತರಬಹುದು. ಇಂದು ನಿಮ್ಮ ದಿನ ಧ್ಯಾನ, ಸ್ನೇಹ ಮತ್ತು ಸಣ್ಣ ಆಶೀರ್ವಾದಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ. ಆತ್ಮವಿಶ್ವಾಸದ ಕೊರತೆಯನ್ನು ನಿಮ್ಮ ಮೇಲೆ ಆವರಿಸಲು ಬಿಡಬೇಡಿ. ಇದು ಸಮಸ್ಯೆಗಳನ್ನು ಸಂಕೀರ್ಣಗೊಳಿಸುತ್ತದೆ ಮತ್ತು ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಧೈರ್ಯದಿಂದ ನಿಮ್ಮನ್ನು ವ್ಯಕ್ತಪಡಿಸಿ ಮತ್ತು ಸಮಸ್ಯೆಗಳನ್ನು ನಗುವ ಮನೋಭಾವದಿಂದ ಎದುರಿಸಿ. ತಮ್ಮ ಹತ್ತಿರದವರು ಅಥವಾ ಸಂಬಂಧಿಕರೊಂದಿಗೆ ವ್ಯವಹಾರ ನಡೆಸುತ್ತಿರುವವರು ಇಂದು ಜಾಗರೂಕರಾಗಿರಬೇಕು. ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಆರ್ಥಿಕ ನಷ್ಟ ತಪ್ಪಿಸಬಹುದು. ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಪ್ರಮುಖ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬೇಡಿ. ನಿಮ್ಮ ದೊಡ್ಡ ಪಾರ್ಟಿಗೆ ಎಲ್ಲರನ್ನೂ ಕರೆದೊಯ್ಯಿರಿ. ಇಂದು ನೀವು ಗುಂಪಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವ ಹೆಚ್ಚುವರಿ ಶಕ್ತಿಯನ್ನು ಹೊಂದಿದ್ದೀರಿ. ನಿಮ್ಮ ಸಂಘಟನಾ ಶಕ್ತಿ ಮತ್ತು ಉತ್ಸಾಹ
ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ನಿಮ್ಮ ಸ್ನೇಹಿತನ ಅನುಪಸ್ಥಿತಿಯಲ್ಲಿ ನೀವು ಆ ಹೆಚ್ಚುವರಿ ಶಕ್ತಿಯನ್ನು ಅನುಭವಿಸುತ್ತೀರಿ. ಸಂವಹನ ತಂತ್ರಗಳು ಮತ್ತು ಕೆಲಸದ ಕೌಶಲ್ಯಗಳು ಪ್ರಭಾವಶಾಲಿಯಾಗಿರುತ್ತವೆ. ಈ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೊಂದಿದಲು ಅದೃಷ್ಟಶಾಲಿ ಎಂದು ತೋರುತ್ತದೆ. ಇಂದು ಈ ಕ್ಷಣದ ಉತ್ತಮವನ್ನು ಬಳಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವುದು ಪ್ರೀತಿಯನ್ನು ಹೆಚ್ಚು ಗಾಢಗೊಳಿಸುತ್ತದೆ. ನೀವು ಇಂದು ದೊಡ್ಡ ತೊಂದರೆಗೆ ಸಿಲುಕಬಹುದು. ಈ ಅನುಭವ ಜೀವನದಲ್ಲಿ ಉತ್ತಮ ಸ್ನೇಹಿತರನ್ನು ಹೊಂದುವ ಮಹತ್ವವನ್ನು ನಿಮಗೆ ತಿಳಿಸುತ್ತದೆ. ಸಹಾಯ ಕೇಳಲು ಹಿಂಜರಿಯಬೇಡಿ ಮತ್ತು ನಂಬಸ್ಥ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಿ. ಪರಿಹಾರ: ನಿಮ್ಮ ಜೀವನದಲ್ಲಿ ಶಿಸ್ತು ಕಾಪಾಡಲು ಕಚ್ಚಾ ಕಲ್ಲಿದ್ದಲು, ಕರ್ರು ಕಲ್ಲೆಳ್ಳು ಮತ್ತು ಕಪ್ಪು ಅಥವಾ ನೀಲಿ ಉಣ್ಣೆಯ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿ. ಈ ಸಣ್ಣ ವಿಧಿ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನವನ್ನು ತರಬಹುದು. ಇಂದು ನಿಮ್ಮ ದಿನ ಧೈರ್ಯ, ಸಂವಹನ ಮತ್ತು ಸ್ನೇಹಿತರಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ, ಶನಿವಾರ ಜನವರಿ 3, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಯತಕಾಲಿಕ ಸ್ಥಗಿತವು ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ನರಮಂಡಲವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಿ. ಗಹನ ಉಸಿರಾಟ, ಸಣ್ಣ ವಿರಾಮಗಳು ಮತ್ತು ತೂಕದ ಕೆಲಸಗಳನ್ನು ತಾತ್ಕಾಲಿಕವಾಗಿ ಮುಂದೂಡುವುದು ಸಹಾಯಕ. ಹೊಸ ಹಣಕಾಸಿನ ಒಪ್ಪಂದವು ಅಂತಿಮಗೊಳಿಸಲಾಗುತ್ತದೆ ಮತ್ತು ಹೊಸ ಹಣ ಬರುತ್ತದೆ. ತ್ವರಿತ ಉತ್ಸಾಹದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಪ್ಪಂದದ ವಿವರಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ಕುಟುಂಬ ಸದಸ್ಯರೊಂದಿಗೆ ಶಾಂತಿಯುತ ಮತ್ತು ಶಾಂತ ದಿನವನ್ನು ಅನುಭವಿಸಿ. ಜನರು ಸಮಸ್ಯೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸಿದರೆ ಅವುಗಳನ್ನು ನಿರ್ಲಕ್ಷಿಸಿ. ಅವು ನಿಮ್ಮ ಮನಸ್ಸನ್ನು ಕಾಡಲು ಬಿಡಬೇಡಿ. ಪ್ರಾಥಮಿಕತೆಗಳನ್ನು ಕಾಪಾಡಿ ಮತ್ತು ಮನಸ್ಸಿಗೆ ಶಾಂತಿ ನೀಡಿ. ಹೊಸ ಪ್ರಣಯ ಕೆಲವರಿಗೆ ಖಚಿತವೆಂದು ತೋರುತ್ತದೆ. ನಿಮ್ಮ ಪ್ರೀತಿ ನಿಮ್ಮ ಜೀವನವನ್ನು ಅರಳಿಸುತ್ತದೆ. ನಿಮ್ಮ ಬಿಡುವಿನ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ಯೋಜನೆ ಮಾಡಿ ಮತ್ತು ಸಂಗಾತಿಯೊಂದಿಗೆ ನಿಮ್ಮ ಜೀವನದ ಅತ್ಯುತ್ತಮ ದಿನವನ್ನು ಕಳೆಯಿರಿ. ಸಕಾರಾತ್ಮಕ ಚಿಂತನೆ ಮಾಂತ್ರಿಕವಾಗಿದೆ. ಸ್ಫೂರ್ತಿದಾಯಕ ಪುಸ್ತಕ ಓದಿ ಅಥವಾ ಸಕಾರಾತ್ಮಕತೆಯನ್ನು ತಿಳಿಸುವ ಚಲನಚಿತ್ರ ವೀಕ್ಷಿಸಿ. ನಿಮ್ಮ ಮನೋಭಾವವನ್ನು ಬದಲಾಯಿಸುವ ಸಣ್ಣ ಅಭ್ಯಾಸಗಳು ದೈನಂದಿನ ಜೀವನವನ್ನು ಪರಿವರ್ತಿಸುತ್ತವೆ. ಪರಿಹಾರ ಮತ್ತು ಉಪಾಯ: ಬಾರ್ಲಿಯನ್ನು ರಾತ್ರಿಯಿಡೀ ನೆನೆಸಿ ಬೆಳಗ್ಗೆ ಅದನ್ನು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ವಿತರಿಸಿ. ಈ ಸಣ್ಣ ವಿಧಿ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ದಯೆಯ ಅನುಭವವನ್ನು ತರಬಹುದು. ಆರೋಗ್ಯನ ಕಡೆ ಗಮನವಿಟ್ಟು ವಿಶ್ರಾಂತಿಯನ್ನು ಪ್ರಾಥಮಿಕತೆ ಮಾಡಿ. ಇಂದು ನಿಮ್ಮ ದಿನ ವಿಶ್ರಾಂತಿ, ಪ್ರೀತಿ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಕರರೇ, ಶನಿವಾರ ಜನವರಿ 3, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮನ್ನು ಸದೃಢವಾಗಿ ಮತ್ತು ಉತ್ತಮವಾಗಿಡಲು ಇಂದು ಹೆಚ್ಚಿನ ಕ್ಯಾಲರಿ ಆಹಾರವನ್ನು ತಪ್ಪಿಸಿ. ಸಮತೋಲನ ಆಹಾರ ಮತ್ತು ಸಣ್ಣ ವ್ಯಾಯಾಮವು ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ಇಂದು ನಿಮ್ಮ ಪೋಷಕರಲ್ಲಿ ಒಬ್ಬರು ಹಣವನ್ನು ಉಳಿತಾಯದ ಪ್ರಾಮುಖ್ಯತೆಯ ಬಗ್ಗೆ ನಿಮಗೆ ಉಪದೇಶ ನೀಡಬಹುದು. ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿ. ಅವುಗಳನ್ನು ನಿರ್ಲಕ್ಷಿಸಿದರೆ ಮುಂಬರುವ ಸಮಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಮಕ್ಕಳ ಸಮಸ್ಯೆಗಳನ್ನು ಎದುರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಅವರ ಅಗತ್ಯಗಳಿಗೆ ಗಮನ ನೀಡುವುದರಿಂದ ಕುಟುಂಬದ ಸಮತೋಲನ ಮತ್ತು ನಿಮ್ಮ ಮನಸ್ಸಿನ ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ಪ್ರೇಮಿಯು ಇಂದು ನಿಮ್ಮಿಂದ ಏನಾದರೂ ಒತ್ತಾಯಿಸಬಹುದು, ಆದರೆ ನೀವು ಎಲ್ಲ ಆಸೆಗಳನ್ನು ತಕ್ಷಣ ಪೂರೈಸಲು ಸಾಧ್ಯವಾಗದಿರಬಹುದು. ಸ್ಪಷ್ಟವಾಗಿ ಮತ್ತು ಸೌಮ್ಯವಾಗಿ ನಿಮ್ಮ ಪರಿಸ್ಥಿತಿಯನ್ನು ವಿವರಿಸಿ. ನಿರೀಕ್ಷೆಗಳನ್ನು ಸಮತೋಲನಗೊಳಿಸಿ. ಕುಟುಂಬದ ನೆರವಿನಲ್ಲಿ ಇರುವಾಗ ನೀವು ವಿರಾಮವನ್ನು ಮರೆತಿರಬಹುದು. ಇಂದು ಸ್ವಲ್ಪ ಸಮಯವನ್ನು ನಿಮ್ಮಗಾಗಿ ಮೀಸಲಿಡಿ ಮತ್ತು ಹೊಸ ಹವ್ಯಾಸವನ್ನು ಹುಡುಕಿ. ಇದು ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ಇಂದು ನೀವು ಪರಸ್ಪರರ ಬಗ್ಗೆ ಸುಂದರ ಭಾವನೆಗಳ ಬಗ್ಗೆ ಬಹಳ ನಿಕಟ ಸಂವಹನವನ್ನು ಹೊಂದಿರುತ್ತೀರಿ. ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ ಕುಟುಂಬದೊಂದಿಗೆ ಕಳೆದಾಗ ಕೆಲವು ಘರ್ಷಣೆಗಳು ಉದ್ಭವಿಸಬಹುದು.
ಇಂದು ಈ ಘರ್ಷಣೆಯನ್ನು ತಪ್ಪಿಸಲು ಸಹಾನುಭೂತಿಯನ್ನು ತೋರಿಸಿ ಮತ್ತು ಶಾಂತ ಸಂವಾದವನ್ನು ಆಯ್ಕೆ ಮಾಡಿ. ಪರಿಹಾರ: ವಾದಗಳನ್ನು ತಪ್ಪಿಸಲು ಬಡವರಿಗೆ ಕಚ್ಚಾ ಕಲ್ಲಿದ್ದಲನ್ನು ದಾನ ಮಾಡಿ. ಈ ಸಣ್ಣ ವಿಧಿ ಕುಟುಂಬದ ಮನೋಭಾವಕ್ಕೆ ಶಾಂತಿ ತರಲು ಸಹಾಯ ಮಾಡುತ್ತದೆ. ಇಂದಿನ ನಿಮ್ಮ ದಿನ ಸಮತೋಲನ, ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ಕುಂಬರೆ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಸಭ್ಯ ನಡವಳಿಕೆಯನ್ನು ಇವರು ಮೆಚ್ಚುತ್ತಾರೆ. ಅನೇಕರು ನಿಮ್ಮ ಮೇಲೆ ಮೌಖಿಕ ಹೊಗಳಿಕೆಯನ್ನು ಸುರಿಸುತ್ತಾರೆ. ಈ ಮಾನ್ಯತೆಯನ್ನು ವಿನಯದಿಂದ ಸ್ವೀಕರಿಸಿ ಮತ್ತು ನಿಮ್ಮ ನಡವಳಿಕೆಯನ್ನು ಮುಂದುವರಿಸಿ. ಇಂದು ನೀವು ಹಣದ ಮಹತ್ವವನ್ನು ಗಾಢವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಅನಗತ್ಯ ಖರ್ಚುಗಳನ್ನು ತಡೆದು ಭವಿಷ್ಯದ ಯೋಜನೆಗಳಿಗೆ ಉಳಿತಾಯಕ್ಕೆ ಪ್ರಾಧಾನ್ಯ ನೀಡಿ. ತ್ವರಿತ ಖರೀದಿಗಳಿಂದ ದೂರವಿರಿ. ನಿಮ್ಮ ಮನೆಯ ಪರಿಸರದಲ್ಲಿ ಬದಲಾವಣೆಗಳನ್ನು ಮಾಡುವ ಮೊದಲು ಎಲ್ಲರ ಅನುಮೋದನೆಯನ್ನು ಪಡೆಯಿರಿ. ಸಹಮತಿಯನ್ನು ಪಡೆಯುವುದರಿಂದ ಭವಿಷ್ಯದಲ್ಲಿ ಗೊಂದಲ ಮತ್ತು ಘರ್ಷಣೆಗಳನ್ನು ತಪ್ಪಿಸಬಹುದು. ಇಂದು ನೀವು ಎಲ್ಲಾ ಭರವಸೆಗಳನ್ನು ಪೂರೈಸಲು ಸಾಧ್ಯವಾಗದೇ ಇರಬಹುದು. ಇದು ನಿಮ್ಮ ಪ್ರೇಮಿಯನ್ನು ಕೋಪಿಸಬಹುದು. ಸ್ಪಷ್ಟತೆ ಮತ್ತು ಸೌಮ್ಯ ಸಂವಾದದಿಂದ ನಿರೀಕ್ಷೆಗಳನ್ನು ಸಮತೋಲನಪಡಿಸಿ. ದಿನದ ಕೊನೆಗೆ ಕುಟುಂಬಕ್ಕೆ ಸಮಯ ನೀಡಲು ನೀವು ಬಯಸುತ್ತೀರಿ, ಆದರೆ ಹತ್ತಿರವಿರುವವರೊಂದಿಗೆ ವಾಗ್ಬಿದ್ದಕ್ಕೆ ಇಳಿಯುವ ಸಾಧ್ಯತೆ ಇದೆ. ಘರ್ಷಣೆಯನ್ನು ತಡೆಯಲು ಶಾಂತ ಸಂವಾದ ಮತ್ತು ಸಣ್ಣ ವಿರಾಮಗಳನ್ನು ಆಯ್ಕೆ ಮಾಡಿ. ಹಗಲಿನಲ್ಲಿ ಸಂಗಾತಿಯೊಂದಿಗೆ ವಾಗ್ಬಿದ್ಧ ಸಂಭವಿಸಬಹುದು, ಆದರೆ ಊಟ ಮಾಡುವಾಗ ಅದು ಇತ್ಯರ್ಥವಾಗುತ್ತದೆ. ಈ ಸಮಯವನ್ನು ಪ್ರೀತಿಯೊಂದಿಗೆ ಕಳೆಯಿರಿ. ಸಣ್ಣ ಸಂಭಾಷಣೆಗಳು ಭಾವನಾತ್ಮಕ ಸಂಪರ್ಕವನ್ನು ಗಾಢಪಡಿಸುತ್ತವೆ. ಪರಿಹಾರ ಮತ್ತು ಉಪಾಯ: ಕುಟುಂಬದಲ್ಲಿ ಆನಂದವನ್ನು ಕಾಪಾಡಿಕೊಳ್ಳಲು ಹಸುಗಳಿಗೆ ಹಿಟ್ಟು ಮತ್ತು ಕಪ್ಪು ಇರುವೆಗಳಿಗೆ ಸಕ್ಕರೆ ನೀಡಿ. ಈ ಸಣ್ಣ ದಾನವು ಮನೋಭಾವಕ್ಕೆ ಶಾಂತಿ ತರುತ್ತದೆ ಮತ್ತು ಕುಟುಂಬದ ಒಗ್ಗಟ್ಟನ್ನು ಬೆಳೆಸುತ್ತದೆ. ಇಂದು ನಿಮ್ಮ ದಿನವೂ ಸಮ್ಮಾನ, ಪ್ರೀತಿ ಮತ್ತು ಸಮತೋಲನದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಅಂಕಿ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮೀನರೇ. ಶನಿವಾರ ಜನವರಿ 3, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಹೊರಾಂಗಣ ಚಟುವಟಿಕೆಗಳು ಇಂದು ದಣಿದು ಮತ್ತು ಒತ್ತಡದಿಂದ ಕೂಡಿರಬಹುದು. ಬಹುಶಃ ಕೆಲಸದ ತೊಂದರೆಗಳು ಅಥವಾ ಹೊರಗಿನ ಪರಿಸ್ಥಿತಿಗಳು ನಿಮ್ಮ ಮನಸ್ಸನ್ನು ತೊಂದರೆಗೊಳಿಸಬಹುದು. ತಕ್ಷಣದ ನಿರ್ಧಾರಗಳಿಗಿಂತ ಸ್ತಬ್ಧತೆ ಮತ್ತು ಯೋಜನೆ ಮುಖ್ಯ. ಪುರಾತನ ವಸ್ತುಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭ ಮತ್ತು ಸಮೃದ್ಧಿ ಸಾಧ್ಯತೆ ಇದೆ. ಆದರೆ ಖರೀದಿಗೆ ಮುನ್ನ ವಸ್ತುವಿನ ಪ್ರಾಮಾಣಿಕತೆ ಮತ್ತು ಮೌಲ್ಯವನ್ನು ಪರಿಶೀಲಿಸಿ. ತ್ವರಿತ ಖರೀದಿಗಳು ಅಪಾಯವನ್ನು ಹೆಚ್ಚಿಸಬಹುದು. ಕೆಲಸದ ಉದ್ವಿಗ್ನತೆಗಳು ನಿಮ್ಮ ಮನಸ್ಸನ್ನು ಮೋಡಗೊಳಿಸುತ್ತವೆ ಮತ್ತು ಕುಟುಂಬ ಮತ್ತು ಸ್ನೇಹಿತರಿಗೆ ಸಮಯ ನೀಡಲು ಕಡಿಮೆ ಅವಕಾಶವಾಗಬಹುದು. ದಿನದ ಮಧ್ಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದು ಮನಸ್ಸನ್ನು ಶಾಂತಗೊಳಿಸಿ. ಕುಟುಂಬದೊಂದಿಗೆ ಕಿರು ಕ್ಷಣಗಳನ್ನು ಹಂಚಿಕೊಳ್ಳುವುದು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ನಿಮ್ಮ ಆತ್ಮಸಂಗಾತಿ ದಿನವಿಡೀ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ಇಂದು ಸಂಗಾತಿಯೊಂದಿಗೆ ಕಳೆಯಲು ನಿಮಗೆ ಸಾಕಷ್ಟು ಸಮಯವಿದೆ. ಅವರ ಗಮನ ಮತ್ತು ಪ್ರೀತಿಯನ್ನು ಸ್ವೀಕರಿಸಿ. ಸಣ್ಣ ಕೃತಜ್ಞತೆಗಳು ಮತ್ತು ಸೌಮ್ಯ ಸಂವಾದವು ಸಂಬಂಧವನ್ನು ಗಾಢಗೊಳಿಸುತ್ತದೆ. ನಿಮ್ಮ ಪ್ರೇಮಿ ಅವರಿಗೆ ಸಿಗುವ ಗಮನದಿಂದ ಅತಿಯಾದ ಭಾವನೆಗಳನ್ನು ಅನುಭವಿಸಬಹುದು. ಅವರ ಭಾವನೆಗಳನ್ನು ಗಮನದಿಂದ ಕೇಳಿ ಮತ್ತು ನಿಮ್ಮ ಸಮಯವನ್ನು ಸಮತೋಲನಗೊಳಿಸಿ. ಭಾವನಾತ್ಮಕ ಅತಿಯಾದತೆ ಉಂಟಾದರೆ ಶಾಂತವಾಗಿ ಮಾತನಾಡಿ ಮತ್ತು ಪರಸ್ಪರ ಭರವಸೆಯನ್ನು ಪುನಃಸ್ಥಾಪಿಸಿ. ಇಂದು ರಾತ್ರಿ ನೀವು ಹತ್ತಿರದ ಯಾರೊಂದಿಗಾದರೂ ಫೋನಿನಲ್ಲಿ ದೀರ್ಘಕಾಲ ಮಾತನಾಡಬಹುದು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಹಂಚಿಕೊಳ್ಳಿ. ಈ ಸಂವಾದಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ತರುತ್ತದೆ. ಪರಿಹಾರ: ಉತ್ತಮ ಆರೋಗ್ಯ ಪ್ರಯೋಜನಗಳಿಗಾಗಿ ಕೇಸರಿ ಆಧಾರಿತ ಸಿಹಿತಿಂಡಿಗಳನ್ನು ತಿನ್ನಿ ಮತ್ತು ಬಡವರು ಮತ್ತು ನಿರ್ಗತಿಕರಿಗೆ ವಿತರಿಸಿ. ಈ ಸಣ್ಣ ದಾನ ಮತ್ತು ಸೌಮ್ಯ ಆಹಾರ ಮನಸ್ಸಿಗೆ ಶಾಂತಿ ಮತ್ತು ದಯೆಯ ಅನುಭವವನ್ನು ತರಬಹುದು. ಇಂದು ನಿಮ್ಮ ದಿನ ಸಂಬಂಧ, ಸಮತೋಲನ ಮತ್ತು ಹೊಸ ಆರ್ಥಿಕ ಅವಕಾಶಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಡೂರ್ಯ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ.
ಶುಭವಾಗಲಿ.